ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬೆಳಿಗ್ಗೆ 10 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ, ಇನ್ನೇನು ನಾಳೆಯಿಂದ ನವರಾತ್ರಿ ಸ್ಟಾರ್ಟು. ನಾಳೆಯಿಂದ ಎಲ್ಲರೂ ಕೇಳ್ತಿದ್ರಿ ನವರಾತ್ರಿ ಹಬ್ಬಕ್ಕೆ ಯಾವ ಥರ ಪೂಜೆ ಮಾಡ್ಕೊತೀರಾ, ಯಾವ ಥರ ಇದು ಮಾಡ್ತೀರಾ ಅಂತ. ನಾಳೆ ಶೇರ್ ಮಾಡ್ತಾ ಹೋಗ್ತೀನಿ. ನಾಳೆ ಪೂಜೆ ಯಾವ ಥರ ಮಾಡ್ಕೊತೀನಿ, ಯಾವ ಥರ ಇಲ್ಲ ಅಂತಂದು ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮುಂಚೆನೇ ಯಾರಾದರೂ ಮಾಡಬೇಕು ಅನ್ನೋರು ಒಂದು ಐಡಿಯಾ ಇರಲಿ ಅಂತಂದೇಳಿ ನಾನು ಯಾವ ಥರ ಮಾಡ್ತೀನೋ ಅದು ತೋರಿಸ್ತಾವೂ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಹೇಳ್ತೀನಿ ಯಾವ ಥರ ಮಾಡ್ಕೊತೀನಿ ಅಂತ. ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದೇಳ್ತಾರೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆಲೆ ಅಂತಂದು ಹೇಳ್ತಾ ಈ ಬ್ಲಾಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಅಂದರೆ ನಾನು ಇವತ್ತು ನಾಳೆಯಿಂದ ಮಂಡೆಯಿಂದ ಅಂದರೆ 22 ಇಂದ ಸ್ಟಾರ್ಟು ನವರಾತ್ರಿ ಎಲ್ಲ. ಅದಕ್ಕೆ ನಾನು ಸೋಮವಾರದಿಂದ ಏನು ಮಾಡ್ತೀನಿ ಅಂದರೆ, ಬೆಳಿಗ್ಗೆ ಒಂದು 3 ಗಂಟೆಗೆಲ್ಲ ಎದ್ದುಬಿಡ್ತೀನಿ. 3 ಗಂಟೆಗೆಲ್ಲ ಎದ್ದುಬಿಟ್ಟು ಮಾಮೂಲಿ ಒಳಗೆ ಕಸ ಒರೆಸ್ಬಿಟ್ಟು ಹೊರಗೆ ಕಸ ಒರೆಸಿ ಒಳಗೆಲ್ಲ ಒಂದು ನಿಮಿಷ ಒಳಗೆಲ್ಲ ನೆಲ ಒರೆಸ್ಬಿಟ್ಟು ಹೊರಗೆ ನೀರು ಹಾಕಿ ರಂಗೋಲಿ ಹಾಕಿ ಬರ್ತೀನಿ. ಅರ್ಶಿನ ಕುಂಕುಮ ಬಾಗಿಲಿಗೆಲ್ಲ ಇಟ್ಬಿಟ್ಟು ಆಮೇಲೆ ಹೊರಗೆ ಬಂದುಬಿಟ್ಟು ನಾಳೆ ಫಸ್ಟ್ ಡೇ ಆಗಿರೋದ್ರಿಂದ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಸಾಮಾನು ಫೋಟೋಸು ಎಲ್ಲ ತೊಳೆದುಬಿಟ್ಟು ಹೊಸ್ದಾಗಿ ಕಲಶ ಸ್ಥಾಪನೆ ಮಾಡಿ, ಆಮೇಲೆ ಮನೇಲಿ ಏನು ಪೂಜೆ ಮಾಡಲ್ಲ, ಎಲ್ಲ ಅಂದರೆ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಟ್ಟು ನಾನು ಏನು ಬನ್ನಿ ಮರಕ್ಕೆ ಹೋಗ್ಬೇಕು, ಬನ್ನಿ ಮರ ಮತ್ತು ನಾನು ಇವಾಗ ಮಾಡ್ತಾಯಿದ್ದೀನಲ್ಲ ಆ ಪೂಜೆನೂ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಬನ್ನಿ ಮರಕ್ಕೆ ಬೇರೆ ಈ ಹೂವು ಬೇರೆ ಹಂಗೆ ಸಪ್ರೇಟ್ ಮಾಡ್ಕೊತೀನಿ. ಬನ್ನಿ ಮರಕ್ಕೆ ಏನೇನು ಎತ್ಕೊಂಡು ಹೋಗ್ತೀನಿ ಅಂದರೆ, ಅರಿಶಿನ ಕುಂಕುಮ ವಿಭೂತಿ ಕಟ್ಟು ಎತ್ಕೊಂಡು ಹೋಗೋರು ವಿಭೂತಿ ಕಟ್ಟು, ಹಾಗೆ ಗೆಜ್ಜೆ ವಸ್ತ್ರ ಸ್ಟಾರ್ಟಿಂಗಿಂದನೇ ಯಾರೂ ಎತ್ಕೊಂಡು ಹೋಗೋಲ್ಲ. ನಾನು ಯಾವ ವರ್ಷವೂ ಗೆಜ್ಜೆ ವಸ್ತ್ರ ಫಸ್ಟ್ ಇಡ್ಲೇ ತೊಗೊಂಡೋಗಿಲ್ಲ. ಹಾಗೆ ಅಕ್ಷತೆ ತೊಗೊಂಡೋಗ್ತೀನಿ. ಇನ್ನೊಂದು ಬತ್ತಿ ತೊಗೊಂಡೋಗ್ತೀನಿ, ಚಿಕ್ಕವು ತೋರಿಸ್ತೀನಿ. ಬತ್ತಿ ನೋಡ್ತಾ ಇರ್ಬೋದು, ಈ ಥರ ಬತ್ತಿ ಮಾಡ್ಕೊಂಡಿದ್ದೀನಿ. ಒಂದು 3 ದಿನಕ್ಕಾಗಷ್ಟು ಈ ಥರ ಬತ್ತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಶಾಪಲ್ಲೂ ಸಿಗುತ್ತೆ, ಏನು ರೇಷನ್ ಎಲ್ಲ ತೊಗೊತೀವಲ್ಲ ಆ ಶಾಪಲ್ಲೂ ಸಿಗುತ್ತೆ. ಅವು 10 ರೂಪಾಯಿ ಇರ್ತಾರೆ. ನಾವು ಈ ಥರ ಕಾಟನ್ ತೊಗೊಂಡು ಈ ಥರ ಮಾಡಿಟ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ನಾನು ಅಲ್ಲಿ ಹರಳಿ ಮರ ಮತ್ತು ವಿನಾಯಕ ಅಂದರೆ ಗಣೇಶ ಇರೋದ್ರಿಂದ ವಿನಾಯಕ ಮತ್ತು ಗಣೇಶ ಅಂದರೆ ವಿನಾಯಕ ಗಣೇಶ ಒಂದೇ, ಗಣೇಶ ದೇವಸ್ಥಾನ ಮತ್ತು ಹರಳಿ ಮರ, ನಾಗಕಟ್ಟೆ ಮತ್ತು ಹರಳಿ ಮರ ನಾಗದ ಕಟ್ಟೆ ಎರಡು ಒಂದೇ ಹತ್ರ ಇದೆ. ಮತ್ತು ಬನ್ನಿ ಮರ ನಾಗದ ಕಟ್ಟೆ ಅದು ಒಂದು ಸಪ್ರೇಟ್, ಅದು ಸಪ್ರೇಟ್ ಇದೆ, ಇದು ಸಪ್ರೇಟ್ ಇದೆ. ಸೆಂಟ್ರಲ್ಲಿ ವಿನಾಯಕ ಅಂದರೆ ಗಣೇಶನ ದೇವಸ್ಥಾನ ಇದೆ. ಆ 3 ಹತ್ರನೂ ನಾನು ಹಚ್ಚಿ ಬರ್ತೀನಿ. ಅಂದರೆ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಟ್ಟು ಅಕ್ಷತೆ ಹಾಕಿ, ನಾನೇನಾದರೂ ಪ್ರಸಾದ ತೊಗೊಂಡೋಗಿದ್ರೆ ಅಂದರೆ ನೈವೇದ್ಯಕ್ಕೆ ತೊಗೊಂಡೋಗಿದ್ರೆ ನೈವೇದ್ಯನೂ ಬನ್ನಿ ಮರಕ್ಕೆ ಎಲ್ಲ ಇಟ್ಬಿಟ್ಟು ಅಲ್ಲಿ ದೀಪ ಹಚ್ಬಿಟ್ಟು ಈ ಥರ ಇರುತ್ತಲ್ಲ ಇದನ್ನ ನೈಟೇ ಎಣ್ಣೆಲಿ ನೆನೆಸ್ಬಿಡ್ತೀನಿ. ನೈಟ್ ನೆನೆಸ್ಬಿಟ್ರೆ ಬೆಳಗ್ಗೆ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಹಿಂಗೆ ಎಲೆ ಮೇಲೋ ಇಲ್ಲ ಚಿಕ್ಕ ದೀಪ ತೊಗೊಂಡೋಗಿದ್ರೆ ದೀಪದ ಮೇಲೆ ಇಟ್ಬಿಟ್ಟು ನಾನು ದೀಪದ ಮೇಲೆ ಇಡ್ತೀನಿ. ದೀಪದ ಮೇಲೆ ಇಟ್ಬಿಟ್ಟು ಇದಕ್ಕೆ ದೀಪ ಹಚ್ಬಿಟ್ಟು ಬರ್ತೀನಿ. ಈ ಥರ ಈ ಸರಿ 11 ದಿನ ಬಂದಿರೋದ್ರಿಂದ ಅಂದರೆ ವಿಜಯದಶಮಿಗೆ ಲಾಸ್ಟ್ ಮಾಡ್ತೀನಿ ನಾನು. 11 ದಿನ ಆವತ್ತಲ್ಲಿಗೆ ನವರಾತ್ರಿ ಮುಗ್ದೋಗಿದ್ರು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಅವತ್ತಿಗೆ ವಿಜಯದಶಮಿಗೆ ಲಾಸ್ಟ್ ಮಾಡ್ಕೊತೀನಿ. ಅವತ್ತು ಪ್ರತಿದಿನವೂ ಫಸ್ಟ್ನೇ ದಿನ ಏನು ನಾವು ವೈಟ್ ಸ್ಯಾರಿ ಇದ್ದರೆ ಹಾಕ್ಕೊಬೋದು, ಇಲ್ಲ ವೈಟ್ ಡ್ರೆಸ್ಸು ಹಾಕ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಮಾಮೂಲಿ ನಮ್ಮ ಹತ್ರ ಯಾವ್ದಿರುತ್ತೋ ಅದು ಹಾಕ್ಕೊಂಡು ಹೋಗ್ತೀವಿ. ಪ್ರಸಾದ ಅಂದರೆ ತುಪ್ಪದಿಂದ ಪಾಯಸನೋ ಪೊಂಗಲ್ ಏನಾದರೂ ಮಾಡ್ಕೊಂಡು ಹೋಗ್ಬೋದು. ಇನ್ನು ಮಂಗಳವಾರ ಬಂದುಬಿಟ್ಟು ಕೆಂಪು ಕಲರು, ಅವತ್ತು ಅಷ್ಟೇ ನಮ್ಮ ಹತ್ರ ಏನಿರುತ್ತೋ ಅದನ್ನ ಹಾಕ್ಕೊಂಡು ಹೋಗ್ಬೋದು. ಅವತ್ತು ಸಕ್ಕರೆಯಿಂದ ಮಾಡಿರೋದು ಸಕ್ಕರೆ ಪೊಂಗಲು ಇಲ್ಲ ಸಕ್ಕರೆ ಪಾಯಸನೋ ಶಾವಿಗೆ ಪಾಯಸನೋ ಏನಾದರೂ ಮಾಡ್ಕೊಂಡು ಹೋಗ್ಬೋದು. ಬುಧವಾರ ಬಂದುಬಿಟ್ಟು ರಾಯರುಗಳು, ನನಗೆ ಗೊತ್ತಾಗಲ್ಲ ಮರ್ತೋಗ್ಬಿಡುತ್ತೆ ಮತ್ತು ಅಂತಂದೇಳಿ ಈ ಥರ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಬುಧವಾರ ಬಂದುಬಿಟ್ಟು ರಾಯರುಗಳು, ಆವತ್ತು ಅವಲಕ್ಕಿಯಿಂದ ಏನಾದರೂ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ಇನ್ನೇನು ಎಲ್ಲ 4ನೇ ದಿನ ಗ್ರೀನು ಬಾಳೆಹಣ್ಣಿಂದು ಪ್ರಸಾದ, ಬಾಳೆಹಣ್ಣಿಂದ ಏನಾದರೂ ಮಾಡ್ಕೊಂಡು ಹೋಗ್ಬೋದು. ಬಾಳೆಹಣ್ಣು ಮತ್ತು ಸಕ್ಕರೆ ಸ್ವಲ್ಪ, ಅದಕ್ಕೆ ತುಪ್ಪ ಅಂದರೆ ಜೇನುತುಪ್ಪ
ಆಮೇಲೆ ಕೊಬ್ಬರಿ ತುರಿ ಹಾಕ್ಕೊಂಡು ತಗೊಂಡು ಹೋಗ್ಬೋದು. ಅದು ಪ್ರಸಾದಕ್ಕೆ ನೈವೇದ್ಯಕ್ಕೆ ಕರೆಕ್ಟ್ ಆಗುತ್ತೆ. ಮತ್ತು ಅದಾದಮೇಲೆ ಗ್ರೇ ಕಲರ್ ದಿನ ಅದು ಗುರುವಾರ ಗ್ರೇ ಕಲರ್ ಇರುತ್ತೆ. ಆವತ್ತು ಜೇನುತುಪ್ಪದಿಂದ ಏನಾದರೂ ಸಲಾಡ್ ಯಾಕಂದರೆ ಹಣ್ಣುಗಳನ್ನ ನೈವೇದ್ಯ ಮಾಡಿಬಿಟ್ಟು ಅದ್ರ ಮೇಲೆ ಸಕ್ಕರೆ ಹಾಕೋಬೋದು. ಜೇನುತುಪ್ಪ ಹಾಕ್ಬಿಟ್ರೆ ಅದೇ ನೈವೇದ್ಯ ಆಗುತ್ತೆ. ಇಲ್ಲ ಜೇನುತುಪ್ಪ ತೊಗೊಂಡು ಹೋಗ್ಬಿಡ್ತೀವಂದ್ರೂ ಅದು ನೈವೇದ್ಯ ಆಗುತ್ತೆ ಅಷ್ಟೇ, ಏನಿಲ್ಲ. ಏನು ರೆಸಿಪಿನೂ ಮಾಡೋಕ್ಕಾಗಲ್ಲ ಏನು ಜೇನುತುಪ್ಪದಿಂದ. ಆದ್ದರಿಂದ ಇನ್ನೊಂದು ಆರೆಂಜು ನೆಕ್ಸ್ಟ್ ಡೇ ಅವತ್ತು ಅವಲಕ್ಕಿಯಿಂದ ಬಾಳೆಹಣ್ಣು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಅವತ್ತು ಬೆಲ್ಲದ್ದು ನಾವು ಪೊಂಗಲ್ ಆದರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು ಅವತ್ತು ಬೆಲ್ಲದ್ದು. ಇನ್ನೊಂದು ಪಿಕಾಕ್ ಗ್ರೀನು, ಏನು 8ನೇ ದಿನದ್ದು ಪಿಕಾಕ್ ಗ್ರೀನು. ಅವತ್ತು ಪಿಕಾಕ್ ಗ್ರೀನ್ ಇಲ್ಲಾಂದರೂ ಮಾಮೂಲಿ ಚಿಗುರು ಗ್ರೀನ್ ಬರುತ್ತಲ್ಲ, ಇವಾಗ ಸಸಿಗಳೆಲ್ಲ ಚಿಗುರು ಹೊಡೆಯುವಾಗ ಗ್ರೀನ್ ಇರುತ್ತಲ್ಲ, ಅದಾದರೂ ಹೋಗ್ಬೋದು. ಅವತ್ತು ತೆಂಗಿನಕಾಯಿಯಿಂದ ಮಾಡ್ಕೊಂಡು ಹೋಗಬೇಕು ನೈವೇದ್ಯಕ್ಕೆ. ಅವತ್ತು ತೆಂಗಿನಕಾಯಿಯಿಂದ ಅಂದರೆ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ಬೋದು ಅಷ್ಟೇ. ಇಲ್ಲ ತೆಂಗಿನಕಾಯಿಯಲ್ಲಿ ಹಾಲು ತೆಗೆದುಬಿಟ್ಟು ಪಾಯಸ ಮಾಡ್ಕೋಬೋದು, ಅಕ್ಕಿ ಪಾಯಸ. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಒಟ್ಟು ತೆಂಗಿನಕಾಯಿಯಿಂದ ಏನಾದರೂ ಮಾಡ್ಕೋಬೋದು. ನಾನು ಸಿಂಪಲಾಗಿ ಪಾಯಸ ಮಾಡ್ಕೊತೀನಿ, ಇಲ್ಲಾಂದರೆ ಚಿತ್ರಾನ್ನ ಮಾಡ್ಕೊತೀನಿ. ಅಂದರೆ ಚಿತ್ರಾನ್ನ ಮಾಡಿದರೆ ಬೆಸ್ಟ್ ಆಗುತ್ತೆ, ಹಂಗೆ ಮಕ್ಕಳು ಬಾಕ್ಸಿಗೂ ಆಗಿಬಿಡುತ್ತೆ. ಇನ್ನೊಂದು ಲಾಸ್ಟ್ನೇದು 9ನೇ ದಿನ ಪಿಂಕ್ ಬಂದುಬಿಟ್ಟು ಎಳ್ಳಿಂದ ನೀವು ಏನಾದರೂ ಮಾಡ್ಕೊಂಡು ಹೋಗ್ಬೋದು, ಏನೂ ಆಗಿಲ್ಲ ಅಂದರೂ. ಪುಳಿಯೋಗರೆ ಮಾಡಿಕೊಂಡ್ರು ಬೆಸ್ಟೇ. ಒಟ್ಟು ಏನೋ ಒಂದು ಎಳ್ಳಿಂದ ಏನಾದರೂ ಮಾಡ್ಕೊಂಡು ಹೋಗ್ಬೋದು. ಎಳ್ಳನ್ನು ಇಲ್ಲಾಂದರೆ ಪುಳಿಯೋಗರೆ ಆ ಥರ ಏನಾದರೂ. ಡೋರ್ ಹಾಕಿದೆಯಾ? ನನ್ನ ಮಕ್ಕಳೊಂದು ಸ್ವಲ್ಪ ತರಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಳ್ಳಿಂದ ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ನಾವು ಹೋದ ತಕ್ಷಣ ಬನ್ನಿ ಮರಕ್ಕೆ ಕೈ ಹಾಕ್ಬಿಟ್ಟು ನೀರಲ್ಲಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ನಾವು ಏನು ತೊಗೊಂಡು ಹೋಗ್ತೀವೋ ವಿಭೂತಿ ಎಲ್ಲ ಇಟ್ಬಿಟ್ಟು ಕೆಳಗೆ ಎಲೆ ಇಟ್ಕೆ ನಾವೇನು ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಫಸ್ಟ್ನೇ ದಿನ ಕಾಯಿ ಎತ್ಕೊಂಡು ಹೋಗಿ ಹೊಡಿಯೋದು. ಮತ್ತು ಫಸ್ಟ್ನೇ ದಿನ ಬಿಟ್ಟರೆ 3ನೇ ದಿನ ಆಗಿಲ್ಲ ಅಂದರೆ 5ನೇ ದಿನ, 7ನೇ ದಿನ ಬಿಟ್ಟರೆ 9ನೇ ದಿನ. ನಾನು ಫಸ್ಟ್ನೇ ದಿನ ಎತ್ಕೊಂಡು ಹೋದರೆ 3ನೇ ದಿನ ನೋಡ್ತೀನಿ, ಆದರೆ ಎತ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ 5ನೇ ದಿನ, 7ನೇ ದಿನ ಆಗಿಲ್ಲ ಅಂದರೆ 9ನೇ ದಿನ ಫುಲ್ ಎತ್ಕೊಂಡು ಹೋಗಿ ಮಾಡ್ಕೊತೀನಿ. ಆಮೇಲೆ 9ನೇ ದಿನ ಆದಮೇಲೆ ಏನು ವಿಜಯದಶಮಿ ದಿನ ಲಾಸ್ಟ್ ಮಾಡ್ತೀನಲ್ಲ ಅವತ್ತು ಅಷ್ಟೇ ಎಲ್ಲದನ್ನು. ಅಂದರೆ ಎಳ್ಳು ಬರುತ್ತಲ್ಲ, ನಮ್ಮ ಕಡೆ ಚಿಗ್ಳ ಟಮಟ ಮಾಡ್ತಾರಲ್ಲ, ಅದು ಚಿಗ್ಳ ಟಮಟ, ಎಲೆ, ಅಡಿಕೆ, ಹೂನಾರ, ಹೂವು, ಮತ್ತು ಪ್ರಸಾದಕ್ಕೆ ಅವತ್ತು ಲಾಸ್ಟ್ನೇ ದಿನ ಅಲ್ವಾ ಒಬ್ಬಟ್ಟಾಗಿಲ್ಲ ಅಂದ್ರೆ ಗೆಜ್ಜೆ ವಸ್ತ್ರ ತೊಗೊಂಡಾಗ ಗೆಜ್ಜೆ ವಸ್ತ್ರ. ಅವತ್ತು ಲಾಸ್ಟ್ನೇ ದಿನ ನಾವೇನು ಮಾಡಬೇಕಂದ್ರೆ ಮಡ್ಲಕ್ಕಿ ಕೊಡಬೇಕು. ಅರಿಶಿನ ಕುಂಕುಮ ಎಲೆ ಅಡಿಕೆ, ನಾವು ಹೆಣ್ಮಕ್ಳಿಗೆ ಆ ಥರ ಬಳೆ ಎಲ್ಲ ಕೊಡ್ತೀವ, ಆ ಥರ ಬ್ಲೌಸ್ ಪೀಸು, ನಮ್ಮ ಹತ್ರ ಇರೋ ಸ್ವಲ್ಪ ಕಾಣಿಕೆ ಎಲ್ಲವನ್ನು, ಕೊಬ್ಬರಿ ಬಟ್ಲು ಎಲ್ಲವನ್ನು ಕೊಟ್ಟು ನಾವು ದೇವ್ರಿಗಾಗಲಿ ಮನೆ ಹೆಣ್ಮಕ್ಳಿಗಾಗಲಿ ನಾವೇನು ಇದು ಕೊಡ್ತೀವ, ಏನು ಅರಿಶಿನ ಕುಂಕುಮ ಮತ್ತು ಮಡ್ಲಕ್ಕಿ ಕೊಡ್ತೀವಲ್ಲ ಶ್ರಾವಣ ಮಾಸದಲ್ಲಿ, ಆ ಥರ ಅಮ್ಮನವ್ರಿಗೂ ಮಡ್ಲಕ್ಕಿನ ಹಸಿರು ಬಟ್ಟೆಯಲ್ಲಿ ಕಟ್ಕೊಬಿಟ್ಟು ಮರಕ್ಕೆ ಕಟ್ಬಿಟ್ಟು ಬರೋದು. ನಾನು ಈ ಥರ ಮಾಡಿದ್ದೀನಿ, ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ. ಇನ್ನೊಂದು ಏನಪ್ಪ ಅಂದರೆ ನಾವು ದೀಪನ ಮನೆಯಿಂದ ತಗೊಂಡೋಗಿರಬೇಕು. ಅಂದರೆ ಮನೆಯಿಂದ ಖಾಲಿ ತಗೊಂಡೋಗಿ ಅಲ್ಲಿಂದ ಹಚ್ಕೊಬರ್ಬೇಕು. ಅಲ್ಲಿ ಹಚ್ಚಿತೀವಲ್ಲ, ಏನು ಮನೆ ಮರದ ಥರ ಹಚ್ಚಿತೀವಲ್ಲ, ಹಚ್ಚಿಬಿಟ್ಟು ನಾವು ನಮ್ಮ ದೀಪನೂ ಹಚ್ಕೊಂಡು ಬನ್ನಿ ಮರಕ್ಕೆ ಹಚ್ಚಾದ್ಮೇಲೆ ಆ ದೀಪದಿಂದ ನಮ್ಮ ದೀಪನೂ ಹಚ್ಕೊಂಡು ಅಲ್ಲಿ ಬಂದಿರೋರಿಗೆ ತುಂಬ ಜನ ಬಂದಿರ್ತಾರಲ್ಲ ಅರಿಶಿನ ಕುಂಕುಮ ಕೊಟ್ಬಿಟ್ಟು, ನಮ್ಮ ಹತ್ರ ಇದ್ದರೆ ಎಲೆ ಅಡಿಕೆ ಬ್ಲೌಸ್ ಪೀಸು ಎಲ್ಲ ಕೊಡ್ಬೋದು. ಏನೂ ಕೊಡೋಕ್ಕಾಗಿಲ್ಲ ಅಂದರೂ ಅರಿಶಿನ ಕುಂಕುಮ ಮತ್ತು ಏನು ಹೂವು ಕೊಟ್ಬಿಟ್ಟು ಎಲೆ ಅಡಿಕೆ ಕೊಟ್ಬಿಟ್ಟು ಅದ್ರ ಜೊತೆಗೆ 2 ಬಾಳೆಹಣ್ಣು ಕೊಟ್ಬಿಟ್ಟು ಬರ್ಬೋದು. ಅದು ಆಗೋಲ್ಲ ಅಂದರೆ ಅರಿಶಿನ ಕುಂಕುಮ ಒಂದು ಹೂವು ಕೊಟ್ಟರೆ ಅಷ್ಟೇ ಸಾಕು. ಬಂದಿರೋರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅಲ್ಲಿಂದ ದೀಪ ಹಚ್ಕೊಂಡು ಮನೆಗೆ ಬರಬೇಕು. ಮನೆಗೆ ಬಂದು ಅದೇ ದೀಪದಿಂದ ಬಾಗಿಲ ಹತ್ರ 2 ದೀಪ ಇಟ್ಟು ಹೋಗಿರಬೇಕು. ಆ ದೀಪನ ಹೊರಗಿಂದ ಒಳಗೆ ಹಚ್ಕೊತ ಒಳಗೆ ಬಂದು ಏನು ಬಾಗಿಲ ಹತ್ರ ಹಚ್ಬಿಟ್ಟು ಮತ್ತು ಒಳಗೆ ದೇವ್ರು ಇರುತ್ತಲ್ಲ, ದೇವ್ರ ದೀಪನೂ ಹಚ್ಬೇಕು ಅದೇ ದೀಪದಲ್ಲಿ. ಅಲ್ಲಿಂದ ತರೋಷ್ಟರಲ್ಲಿ ಗಾಳಿಗೆ ಆರೋಗುತ್ತೆ. ಇಲ್ಲ ನಾವು ಗಾಡೀಲಿ ಹೋಗ್ತೀವಿ, ಗಾಡೀಲಿ ಬರೋಕ್ಕೆ ನಾನು ಈ ಸರಿ ಗಾಡೀಲೇ ಹೋಗ್ತಾ ಇರೋದು. ಹೋದ ಸರಿ ಅಂದರೆ ಊರಲ್ಲಿ ಮಾಡ್ಕೊಂಡಿದ್ದೆ, ಅಲ್ಲಿ ನಡ್ಕೊಂಡೋಗಿ ಬರ್ತಾಯಿದ್ದೆ. ಅಷ್ಟು ಒಂದು
5 ನಿಮಿಷ ಹೋಗೋದು 5 ನಿಮಿಷ ಬರೋದು, ಒಂದು 10 ನಿಮಿಷ ಅಂದ್ಕೊಂಡ್ರೆ 10 ನಿಮಿಷಕ್ಕೆ ಹೋದರೆ ಆಗಿಬಿಡೋದು. 10 ನಿಮಿಷ ಆ ಕಡೆಗೆ ಬರೋದು. ನಮ್ಮ ಮನೆಗೂ ಬನ್ನಿ ಬರೋದು 10 ನಿಮಿಷ ಇತ್ತು. 10 ನಿಮಿಷ ಹೋಗಬೇಕು, 10 ನಿಮಿಷ ಬರಬೇಕು. ಆದ್ದರಿಂದ 10 ನಿಮಿಷ ಹೋಗೋದು 10 ನಿಮಿಷ ಬರೋದಿತ್ತು ಅತ್ತೆ ಮನೇಲಿ, ಅಂದರೆ ಹತ್ತಿರ ಇತ್ತು. ಇಲ್ಲಿ ಏನಿಲ್ಲ ಅಂದರೂ 1/4 ಗಂಟೆ ಹೋಗೋಕ್ಕಾಗುತ್ತೆ, 1/4 ಗಂಟೆ ಬರೋಕ್ಕಾಗುತ್ತೆ. ಅದು ಗಾಡೀಲಿ ಹೋದರೆ 1/4 ಗಂಟೆ, ನಡ್ಕೊಂಡು ಹೋದರೆ ಅರ್ಧ ಗಂಟೆ ಹೋಗಬೇಕು, ಅರ್ಧ ಗಂಟೆ ಬರಬೇಕು. ಆದ್ದರಿಂದ ಗಾಡೀಲಿ ಹೋಗೋದ್ರಿಂದ ದೀಪ ಹೆಂಗೆ ಇಟ್ಕೊಬರೋದು, ದೀಪ ಒಬ್ಬರೇ ಇಟ್ಕೊಬರೋಕ್ಕಾಗಲ್ಲ, ಗಾಡಿನೂ ಓಡಿಸ್ಕೊಂಡು ದೀಪ ಇಟ್ಕೊಬರೋಕ್ಕಾಗಲ್ಲ. ನೋಡಬೇಕು ಹೇಗಾಗುತ್ತೋ, ಆದಷ್ಟು ಕವರ್ ಮಾಡೋಣ, ದೀಪ ತರೋಣ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, ದೀಪ ತರಲಿಲ್ಲ ಅಂದರೂ ಕೈ ಮುಗಿದ್ಬಿಟ್ಟು ಅಲ್ಲಿ ದೀಪ ಹಚ್ಚಿ ಬರ್ರಿ. ಮನೆಗೆ ಬರೋವಾಗ ಬರ್ತಾ ಬಾಗಿಲಲ್ಲಿ ಹೆಂಗಿದ್ರು ಬೆಂಕಿಪಟ್ಟಣ ಎತ್ಕೊಂಡು ಹೋಗಿರ್ತೀರಲ್ಲ, ಬೆಂಕಿಪಟ್ಟಣದಿಂದ ಮನೆ ಬಾಗಿಲಲ್ಲಿ ದೀಪ ಹಚ್ಚಿ ಆಮೇಲೆ ಒಳಗೆ ಬಂದು ದೀಪ ಹಚ್ಕೊಡ್ರಿ ಅಷ್ಟೇ, ಇನ್ನೇನು ಇಲ್ಲ. ಅಕಸ್ಮಾತ್ ದೀಪ ತರೋಕ್ಕಾಗುತ್ತೆ ಅನ್ನೋರು, ಗಾಳಿಗಾರೋಯ್ತು, ಏನಾದರೂ ಮಳೆ ಬಂತು, ಮಳೆಗಾರೋಯ್ತು ಅಂದರೆ ಏನೂ ಪರವಾಗಿಲ್ಲ, ಏನೂ ಆಗಲ್ಲ. ಮನೆ ಹತ್ರ ಬರ್ತಿರಲ್ಲ ಅವಾಗ ಹಚ್ಬಿಟ್ಟು ಒಳಗೆ ತೊಗೊಂಡ್ರೆ ಆಯಿತು, ಏನು ಸಮಸ್ಯೆ ಆಗೋಲ್ಲ. ಇದಿಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ಪ್ರತಿ ವರ್ಷ ಮಾಡ್ಕೊಂಬರೋ ಅಷ್ಟು ನಾನು ಮಾಡಿದ್ದೀನಿ. ಪ್ರತಿದಿನ ನೈವೇದ್ಯಕ್ಕೆ ಏನಾದರೂ ಇಡ್ರಿ, ಒಳ್ಳೆಯದು. ಆದಷ್ಟು 5:15 ಪೂಜೆ ಮುಗಿಸ್ಬಿಡಿ, ಒಟ್ಟು ಸೂರ್ಯ ಹುಟ್ಟೋಷ್ಟರಲ್ಲಿ ಮುಗಿಸ್ಬಿಡಿ. 5:45 ಮಾಡ್ಕೊಬಿಡಿ. ಆದಷ್ಟು 5:45 ಪೂಜೆ ಮುಗಿಸ್ಕೊಂಬಂದರೆ ಒಂದು 5 ಗಂಟೆಗೆ ಹೋಗ್ಬಿಡ್ರಿ. 5 ಗಂಟೆಗಾದರೆ 5:15 ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬರ್ಬೋದು. ಮನೆಗೆ ಬಂದು ದೀಪ ಹಚ್ಚಿ ನಿಮ್ಮ ಕೆಲಸಗಳು ನೀವು ಮಾಡ್ಕೋಬೋದು, ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದು, ನಾವು ವ್ರತನ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತು ವ್ರತ ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ವ್ರತ ಮಾಡಿ ಬಂದಿದ್ದೀವಿ. ಇವತ್ತಿಂದ ಬೆಡ್ ಮೇಲೆ ಮಲ್ಕೋಬೇಕಿಲ್ಲ, ಚಾಪೆ ಮೇಲೆ ಮಲ್ಕೋಬೇಕು. ಅದೊಂದು ನಿಯಮ ನಾನು ಪಾಲಿಸ್ತಿದ್ದೀನಿ. ನೀವು ಹೇಗೋ ಗೊತ್ತಿಲ್ಲ, ನಿಮ್ಮ ಇಷ್ಟ, ನಿಮ್ಮ ಹಿರಿಯರು ಹೇಗೆ ಹೇಳ್ತಾರೋ ಹಾಗೆ ಕೇಳಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗಾಗಿತ್ತು ಇವತ್ತಿನ ಬ್ಲಾಗು. ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮಾಡ್ಕೊ ತಿಳಿಸಿ. ಇನ್ನೊಬ್ಬ ಅಣ್ಣರೊಬ್ಬರು ಆಲ್ ದ ಬೆಸ್ಟ್ ಅಂತಂದು ಹೇಳಿದರೆ ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿದ್ದಷ್ಟು ನಾನು ಏನು 9 ದಿನದ ನವರಾತ್ರಿ ಹಬ್ಬನ ಈ ಥರ ಆಚರಿಸ್ಕೊಂಡು ಬರ್ತಾಯಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ಗೊತ್ತಿದ್ದಷ್ಟು ನನಗೆ ನೆನಪು ಆದಷ್ಟು ನಾನು ಹೇಳಿದ್ದೀನಿ, ನಾನು ಮಾಡೋ ರೀತಿ ಹೇಳಿದ್ದೀನಿ. ಹೀಗೆ ಮಾಡಬೇಕು. ಎಲ್ಲದನ್ನು ಇವಾಗ ಮಾಡ್ತೀವಿ, ಮಾಡಾದಮೇಲೆ ಅಯ್ಯೋ ಅದನ್ನ ಬಿಟ್ಟು ಬಂದೆ, ಅದು ಹೋಯ್ತು ಇದು ಹೋಯ್ತು, ಏನೋ ಒಂದು ತಪ್ಪಾಗುತ್ತೆ, ನಾನು ತಲೆಯಲ್ಲಿ ಇಟ್ಕೊಬಾರ್ದು. ಅಲ್ಲಿಗೆ ಮರ್ತುಬಿಟ್ಟು ಇವತ್ತಿದು ಮಾಡಿಲ್ವಾ, ಇದು ಮಿಸ್ಟೇಕ್ ಆಗಿದೆಯಾ, ನಾಳೆ ಚೆನ್ನಾಗಿ ಮಾಡ್ಕೊಡೋಣ ಅಷ್ಟು ಮೈಂಡಲ್ಲಿ ಇಟ್ಕೊಳ್ರಿ. ಕೊರಗ್ತಾ ಹೋಗ್ಬೇಡಿ. ಪ್ರತಿ ವರ್ಷವೂ ಮಾಡ್ತಾ ನಮಗೆ ಅನುಭವ ಅನ್ನೋದು ಆಗುತ್ತೆ. ಈ ವರ್ಷ ಹಿಂಗೆ ಮಾಡಿದ್ವಿ, ನಾಳೆ ಮುಂದಿನ ವರ್ಷ ಹಿಂಗೆ ಮಾಡಬೇಕು, ಹಿಂಗಾಗಬೇಕು ಅಂತ. ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ಹೋಗ್ಬಿಟ್ಟು ಅಮ್ಮ ಮನೇಲಿ ಮಾಡ್ತಾಯಿದ್ದಿದ್ದು, ಅಲ್ಲೇ ದೇವಸ್ಥಾನ ಹತ್ರ ಸ್ನಾನ ಮಾಡಿಬಿಟ್ಟು, ಹಳ್ಳಿ ಆಗಿರೋದ್ರಿಂದ ಅಮ್ಮನೂ ಇರ್ತಾಯಿದ್ರು ಜೊತೆಲೆ, ಅಲ್ಲೇ ಸ್ನಾನ ಮಾಡಿಬಿಟ್ಟು ಮಡಿ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಕೈ ಮುಗಿದುಬಿಟ್ಟು ಬರ್ತಾಯಿದ್ದೆ. ಫಸ್ಟ್ನೇ ವರ್ಷ 1-2 ವರ್ಷ ಆಗ್ಬಿಟ್ರೆ, 3ನೇ ವರ್ಷ 4ನೇ ವರ್ಷ ಹೋಗ್ಬಿಟ್ಟು ಮನೆಯಲ್ಲ ಸ್ನಾನ ಮಾಡ್ಕೊಂಡು ಹೋಗಿ ನನ್ನ ಹತ್ರ ಇದ್ದಿದ್ದು ಒಂದು ಅಗರಬತ್ತಿ ಹಚ್ಚಿಬಿಟ್ಟು ಕೈ ಮುಗಿದ್ಬಿಟ್ಟು ಬರ್ತಾಯಿದ್ದೆ. ಅರ್ಶಿನ ಕುಂಕುಮ ಹೂವು ಇಟ್ಬಿಟ್ಟು ಅಗರಬತ್ತಿ ಹಚ್ಚಿ ವಾಪಸ್ ಬರ್ತಾಯಿದ್ದೆ. ಆಮೇಲೆ ಇತ್ತೀಚೆಗೆ ಬರ್ತಾ ಎಲೆ ಅಡಿಕೆ ನೈವೇದ್ಯಕ್ಕೆ ಏನಾದರೂ ಇಟ್ಟು ಬರ್ತೀವಿ. ಹಾಗೆ ಹೋಗ್ತಾ ನಮಗೆ ಅನುಭವ ಆಗುತ್ತೆ. ಮಾಡ್ತಾ ಅಕ್ಕಪಕ್ಕದಲ್ಲಿ ಮಾಡೋದು ನೋಡಿ ಇಲ್ಲ ಕೇಳಿ ನಾವು ಮಾಡೋದ್ರಲ್ಲಿ ಚೇಂಜಸ್ ಮಾಡ್ಕೊತೀವಿ. ಫಸ್ಟ್ನೇ ದಿನ ಆದಷ್ಟು 9 ದಿನವೂ ಗರಿಕೆ ತೊಗೊಂಡು ಹೋಗಬೇಕು ಅಂತಾರೆ, ಅಂದರೆ ವಿನಾಯಕನ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಅಂತಾರೆ. ಎಲ್ಲರ ಮನೆ ಹತ್ರನೂ ಸಗಣಿ ಸಿಗಲ್ಲ, ಎಲ್ಲರ ಮನೆ ಹತ್ರ ಹಳ್ಳಿ ಕಡೆ ಸಿಗುತ್ತೆ, ಗರಿಕೆ ಸಿಗುತ್ತೆ, ಸಗಣಿ ಸಿಗುತ್ತೆ, ಸಿಟಿಯಲ್ಲಿ ಸಿಗಲ್ಲ. ಇದ್ದರೆ ತಗೊಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಪ್ರತಿ ವರ್ಷವೂ ಈ ಥರ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದೊಂದು ವರ್ಷಕ್ಕೂ ಒಂದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದೀನಿ. ನಾವು ಎಲ್ಲದರಲ್ಲೂ ಪರ್ಫೆಕ್ಟ್ ಅಲ್ಲ, ನಾವೆಲ್ಲದರಲ್ಲೂ ಅರ್ಚಕರಲ್ಲ, ನಾವೆಲ್ಲದನ್ನೂ ಪರ್ಫೆಕ್ಟ್ ಮಾಡ್ಕೊಳಕ್ಕೆ ನಮಗೆ ತಿಳಿದಷ್ಟು ನಮಗಾದಷ್ಟು ನಾವು ಮಾಡೋಣ ಅಂತಂದು ಹೇಳ್ತಾ, ಈ ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ಕೊ ತಿಳಿಸಿ. ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಒಳ್ಳೆ ಬ್ಲಾಗ್ ಮುಖಾಂತರ ಅದು ಬನ್ನಿ ಮರದ ಪೂಜೆ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.